ದೊಡ್ಡಗಣಪತಿ ಟೆಂಪಲ್ ಅಲ್ಲಿ ಮೋಸ, ಸೀದಾ ಮೋಸ ಅಲ್ಲ, ಪಬ್ಲಿಕ್ ನಡೀತಿರುವಂತ ಒಂದು ಮೋಸ. ಅದನ್ನ ತಟ್ಟಿ ಕೇಳಿದೀನಿ. ನನಗ್ ಬಂದಿದ್ದು ಜಗಳ ಮಾತ್ರ. ಎಲ್ಲ ನಮಸ್ಕಾರ, ಎಲ್ಲ ಹೇಗಿದೆ? ಚೆನ್ನಾಗಿದೆ ಅನ್ಕೊಂತೀನಿ. ನೀವು ಆಲ್ರೆಡಿ ತಮ್ಮನೇ ನೋಡಿದಿರೋ ತರನೇ ಟೆಂಪಲ್ಗೆ ನಾನು ಸರ್ವಿಸ್ಗೆ ಹೋಗಿದ್ದೆ. ಅಲ್ಲಿ ಸರ್ವಿಸ್ ಅಲ್ಲಿ ಏನ್ ಮಾಡ್ಬೇಕಿತ್ತು ಅಂತಂದ್ರೆ, ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಸರಿಯಾದ ದಾರಿ ತೋರಿಸ್ಕೊಂಡು, ಮತ್ತೆ ಇನ್ಯಾರಾದ್ರೂ ಸೀನಿಯರ್ ಸಿಟಿಸನ್ ಬಂದ್ರೆ ಏನೋ ಇನ್ಫಾರ್ಮೇಶನ್ ಕೊಡಬೇಕು ಅಂತಂದ್ರೆ ಆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದು ನಮ್ ಕೆಲಸ ಆಗಿತ್ತು. ಇಲ್ಲಿ ನನಗೆ ತುಂಬಾ ಬೇಸರವಾಗಿದ್ದ ವಿಷಯ ಯಾವುದು ಅಂತಂದ್ರೆ, ನಾನು ಅದಕ್ಕೂ ಮುಂಚೆ ಫಸ್ಟ್ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಏನು ಸಮಯ ನಮಸ್ಕಾರ. ಎಷ್ಟು ಗಂಟೆ ಊಟ? 1 ಗಂಟೆ. ಏನೋ ಇರಬೇಕು, ಹೇಳಿ ಸರ್. ನಾವೇನ್ ಮಾಡೋದು? ನಿಮ್ಮ ಮಾತನ್ನ ನಾವು ಅಲ್ಲಿ ಕೇಳಬೇಕು, ಇಲ್ಲಿ ನಾವು ಕೇಳಂಗಿಲ್ಲ ಅಲ್ವಾ? ಆಯ್ತು, ಅವ್ರು ರಿಚಾರ್ಡಿಂಗ್ ಅಲ್ಲ, ಈ ರೂಲ್ ಅಂದ್ರೆ ಎಲ್ಲರಿಗೂ ರೂಲು. ದೊಡ್ಡದಾಗ ಮಾತಾಡ್ತಿದ್ದಾರೆ ಅಷ್ಟೇ, ಎಂಥದ್ದು ಮಾಡೋದು. ನನ್ನ ಮನಸ್ಸೇ ಎಲ್ಲ ಇವತ್ತಿನ ಮಾಡೋಕ್ಕೆ ಈ ಥರ ಮಾಡಿದ್ರೆ ಆ ಕಡೆಯಿಂದ ಬಿಡ್ತವ್ರೆ, ಈ ಕಡೆಯಿಂದ ಬಿಡ್ತವ್ರೆ. ಅದಕ್ಕೆ ಸರ್ವಿಸ್ಗೆ ಬರಲ್ಲ ಅದು. ಸುಮ್ಮನೆ ನಾವು ಉಗಿಸ್ಕೋಬೇಕು. ಅದಕ್ಕೆ ರೈಸ್ ಆದರೆ ಯಾವನೇನು ಮಾಡಲ್ಲ, ಸುಮ್ಮನೆ ನಮ್ಮ ಮೇಲೆ ಕಿಚ್ಚಾಕ್ತಾರೆ ಅಷ್ಟೇ. ಇಲ್ಲ, ಗೇಟ್ ಇನ್ನೂ ಹಾಕಿಲ್ಲ, ಗೇಟ್ ಹಾಕೋದೇ ಇಲ್ಲ. ನೋಡಿದಿರಲ್ಲ ಈ ವಿಡಿಯೋನಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಸಾಮಾನ್ಯ ಲೈನ್ ಇದೆ. ಆ ಲೈನ್ ನಲ್ಲಿ ತುಂಬಾ ಜನ ಭಕ್ತಾದಿಗಳು ಬರ್ತಿದ್ದಾರೆ. ಅದೊಂದು ಫ್ರೀ ಲೈನ್, ಮೀನ್ಸ್ ಯಾವುದೇ ಒಂದು ರೀತಿಯ VIP ಯಾವುದೇ ಇಲ್ಲ. ಸೀನಿಯರ್ ಸಿಟಿಸನ್ ಲೈನ್ ಅಂತಾನೆ ಸಪರೇಟ್ ಆಗೈತೆ. ಗೇಟ್ ಪಕ್ಕದಲ್ಲೇ ಸಪರೇಟ್ ಆಗಿ ಬಿಟ್ಟಿದ್ದಾರೆ. ನಾರ್ಮಲ್ ಆಗಿ ಜನರು ಯಾರು ಬರ್ತಾರೋ ಅವರೆಲ್ಲ ಇದೇ ಲೈನ್ ಅಲ್ಲಿ ಬರ್ಬೇಕು ಅಂತ ಒಂದು ರೂಲ್. ಈ ಕಡೆ ನೋಡಿದ್ರಲ್ಲ ಪಕ್ಕದಲ್ಲಿ ಒಂದು ಮಂಟಪ, ಆ ಮಂಟಪದಿಂದ ಜನರೆಲ್ಲ ಸೈಡ್ ಅಂದ್ರೆ ಶಾರ್ಟ್ ಕಟ್ ರೀತಿನಲ್ಲಿ ಎಲ್ಲ ನುಕ್ಕೊಂಡು ಹೋಗ್ತಿದ್ದಾರೆ. ಸರ್ವಿಸ್ ಮಾಡ್ತಿದ್ದೆ, ನನಗೆ ಗೊತ್ತಿಲ್ಲ ಇಲ್ಲಿ ಮೇ ಬಿ ಈ ತರ ಆಗುತ್ತೇನೋ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿದ್ದಿಲ್ಲ. ಯಾಕಂದ್ರೆ ಆಶ್ರಮದಲ್ಲಿ ನನಗೆ ಇದೊಂದು ರೀತಿಯಲ್ಲಿ ಆಗಿತ್ತು, ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಇಲ್ಲಂತೂ ಸ್ವಲ್ಪ ಕಮ್ಮಿ, ಅಲ್ಲಾದ್ರೆ ತುಂಬಾ ಒಂದು ದೊಡ್ಡ ಜಗಳ ಆಗ್ಬಿಟ್ಟು ನಾನು ಅವ್ನಿಗೆ ಸಖತ್ ಕೋಪ ಅಂದ್ರೆ ಪೊಲೀಸರನ್ನ ನಾನು ತಡೆಯಕ್ ಬಂದ್ರು, ಅವನು ತಡೆಯಕ್ ಬಂದ್ರು. ಆ ರೇಂಜ್ ದೊಡ್ಡ ಜಗಳ ಆಗಿತ್ತು. ಯಾಕಂತಂದ್ರೆ ಬೇರೆಯವ್ರು ಮಾಡೋ ತಪ್ಪಿಗೆ ನಾವು ಉಗಿಸ್ಕೊಳ್ಳೋ ತರ ಆಗಿತ್ತು. ದೇವಸ್ಥಾನದ ಬಲಭಾಗದಲ್ಲಿ ಇರುವಂತ ಒಂದು ಚಿಕ್ಕ ಗೇಟು, ಆ ಗೇಟಿಂದ ಡೈರೆಕ್ಟ್ ದೇವರ ದರ್ಶನಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಕೇಳಿದ್ರಲ್ಲ ಕ್ವಶನ್ ನನ್ನ, ಯಾಕೆ ನೀವು ಬಿಡ್ತಿದ್ರ, ಇದು ನಿಮ್ ಕೆಲ್ಸ ಅಲ್ಲ, ಯಾಕೆ ಈ ತರ ಮಾಡ್ತಿದ್ರ ಅಂತ ಕೇಳಿದ್ರಲ್ಲ. ಅದೇ ತರ ತುಂಬಾ ಜನ ಕೇಳಿದ್ರು, ನಾವೇನ್ ಮಾತಾಡಕ್ ಆಗ್ತೇಳಿ. ಒಂದ್ ಮೇಡಮ್ ಬಂದಿದ್ರು, ಆ ಮೇಡಮ್ ಹೆಸರು ಬೇಡ, ನಂಗೆ ಗೊತ್ತಿಲ್ಲ ಆಕ್ಚುಲಿ. ಆ ಮೇಡಮ್ ಏನಂತ ಹೇಳಿದ್ರು ಅಂತಂದ್ರೆ, ಮ್ಯಾಮ್ ಆತರ ನೋಡಿ ಅಲ್ಲಿ ಪಬ್ಲಿಕ್ ನನಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಈ ಗೇಟ್ ಅಲ್ಲಿ ನಾನು ಅಲೋ ಮಾಡ್ಬಾರ್ದು ಅಂತ ಹೇಳಿದ್ರು. ನಾನು ಆ ಮೇಡಮ್ ಹತ್ರ ಹೋಗ್ಬಿಟ್ಟು ನಾನು ಹೇಳಿದೆ, ನೋಡಿ ಮ್ಯಾಮ್ ಈ ತರ ಎಲ್ಲರೂ ಅಲೋ ಮಾಡ್ತಿರೋದು, ನನ್ನ ಪಬ್ಲಿಕ್ ಎಲ್ಲ ನಮ್ಮನ್ನೆಲ್ಲ ಬೈತಿದ್ದಾರೆ, ಸುಮ್ನೆ ನಾವು ಉಗಿಸ್ಕೊಳ್ಳೋದಿಲ್ಲ, ಆ ಗೇಟ್ ನ ಕ್ಲೋಸ್ ಮಾಡಿ ಅಂತ ನಾನು ಹೇಳಿದ್ದೆ. ಆ ಮೇಡಮ್ ಏನಂತಿದ್ರು, ಸರಿ ಆಯ್ತಪ್ಪ ಕ್ಲೋಸ್ ಮಾಡಿಸಿ ಅಂತ ಹೇಳ್ಬಿಟ್ಟು ನನ್ನೇ ಅಲ್ಲಿ ನಿಲ್ಸಿದ್ರು. ಯಾವ್ದೇ ಕಾರಣಕ್ಕೂ ಒಬ್ಬನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ನಿಂತ್ಕೊಂಡಿದ್ದೆ. ಒಂದ್ 3 ಜನ ಬಂದ್ರು, ಕರೆಕ್ಟ್ ಆಗಿ 3 ಜನ ಬಂದ್ಬಿಟ್ಟು ಯಾರ ಹೆಸರು ಹೇಳಿದ್ರು, ಸಮಥಿಂಗ್ ಹೆಸರು ಹೇಳಿದ್ರು. ನಾನು ಯಾರ ಹೆಸರು ಗೊತ್ತಿಲ್ಲ ನನಗೆ, ನಾನು ಯಾರನ್ನೂ ಬಿಡಲ್ಲ ಅಂತಂದೆ. ನೆಕ್ಸ್ಟ್ ಇನ್ನೊಂದ್ 4-5 ಜನ ಬಂದ್ರು, ಅವರು ಇನ್ನೊಬ್ರು ಹೆಸರು ಹೇಳ್ಬಿಟ್ಟು ಅವ್ರ ಕಡೆ ನೋಡಪ್ಪ ದೇವಸ್ಥಾನ ಕಡೆ ಅವರು ಬಿಡಿ ಅಂತಂದ. ನಾ ಹೇಳ್ಕೊಂಡು ಇಲ್ಲ ಬಿಡಲ್ಲ, ನಿಮ್ ಯಾರ ಹೆಸರು ಹೇಳಿದ್ರು ಅವ್ರನ್ನ ಕರ್ಕೊಂಡ್ ಬನ್ನಿ, ಆಮೇಲೆ ನಾನ್ ಬಿಡ್ತೀನಿ ಅಂತ ಹೇಳಿದೆ. ಅವ್ನ ಇಟ್ಕೊಂಡು ಆಮೇಲೆ ಇಲ್ಲ ನಿಂಗೆ ಸುಮ್ನೆ ಗೊತ್ತಾಗಲ್ಲ, 1 ದಿನ 2 ದಿನ ಸರ್ವಿಸ್ ಮಾಡ್ಬಿಟ್ಟು ಹೋಯ್ತಿಯಾ, ನಿಮ್ಗೆ ಯಾಕೆ ಇವೆಲ್ಲ ಬೇಕು, ಸುಮ್ನೆ ದಾರಿ ಬಿಟ್ಬಿಟ್ಟು ಹೋಗಿ ಅಲ್ಲಿ ಬೇರೆ ಕಡೆ ಎಲ್ಲ ನಿಂತ್ಕೊ ಹೋಗು ಅಂತಂದ. ನಾನು ಇಲ್ಲ, ನನ್ ಕೆಲ್ಸ ನಾನು ಮಾಡ್ತಿದ್ದೀನಿ, ಸುಮ್ನೆ ಒಬ್ರಿಗೂ ಅವ್ರು ಕಷ್ಟಪಟ್ಟು ಲೈನ್ ಎಷ್ಟು ಉದ್ದ ಇದೆ ಗೊತ್ತಾ, ಲೈನ್ ನೋಡ್ಕೊಂಡ್ ಬನ್ನಿ ಲೈನ್ ಎಷ್ಟು ಉದ್ದ ಇದೆ ಅಂತ. ದೂರದಿಂದ ಜನಗಳು ನಡ್ಕೊಂಡ್ ಬರ್ತಿದ್ರೆ ಇವ್ರು ಸಿಂಪಲಿ ಒಂದೇ ಒಂದು ಚಿಕ್ಕ ಬಾಗ್ಲು ಸೆಂಟ್ರಲ್ ನುಗ್ಗೋದಂತೆ, ಒಳಗಿಂದ ಬಂದ್ಬಿಡೋದಂತೆ. ಸೊ ಅಲ್ಲಿ ಬರುವಂತ ಪಬ್ಲಿಕ್ ಎಲ್ಲ ಏನ್ ಅನ್ಕೊಂತಾರೆ, ಯಾರು VVIP ಬರ್ತಾವ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಾರಿ ಬಿಡ್ತಾರ ಮಂಟಪದೊಳಗೆ ಬರೋದಕ್ಕೆ. ಆಮೇಲೆ ಇವರೆಲ್ಲ ಹಂಗೆ ನುಕ್ಕೊಂಡ್ ಬರ್ತಿದ್ದಾರೆ. ಅಲ್ಲಿ ಪೊಲಿಟಿಷಿಯನ್ ಮ್ಯಾನ್ ಆದಂತ ಜಮೀರ್ ಅಹಮದ್ ಕೂಡ ಅವ್ರು ಬಂದಿದ್ರು. ಅವ್ರು ಬಂದಿದ್ದಂಗೆ ಡೈರೆಕ್ಟ್ ದರ್ಶನ ಮಾಡ್ಕೊಂಡು ಹೋಗ್ಬಿಟ್ರು. ಅವ್ರು ಬಂದಿರೋದು ಒಂದು ಕಾರಣ ಅಂತಂದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು, ಮೀನ್ಸ್ ಅವನೊಂದು ರೀತಿಯಲ್ಲಿ ಪೊಲಿಟಿಕಲ್ ಮ್ಯಾನ್, ಒಂದು ರೀತಿಯಲ್ಲಿ ಪವರ್ ಇದೆ, ಫೇಮ್ ಇದೆ, ಎಲ್ಲರಿಗೂ ಗೊತ್ತಿರುವಂತ ವ್ಯಕ್ತಿ. ಅವ್ರು ಬಂದು ನೋಡ್ಕೋಬೇಕಾದ್ರೆ ತುಂಬಾ ಜನಗಳು ನುಗ್ತಾರೆ, ಫೋಟೋ ಹಿಡ್ಕೋಬೇಕಂತ ಮಾಡ್ತಾರೆ. ಬೇಕಾದ್ರೆ ಕೆಲವರು ಯಾರಾದ್ರೂ ಹ್ಯಾರಾಸ್ ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗೋದು. ಬೇಗ ದರ್ಶನ ಮಾಡಿಸಿ ಕರ್ಕೊಂಡು ಹೋಗ್ಬಿಟ್ರು. ಇವ್ರು ಯಾವ ಮೂಲೆ ಕಡೆಯಿಂದ ಬರ್ತಿದ್ರು ಅಂತ ನಿಜವಾಗ್ಲೂ ನನಗೆ ಒಂದು ಚೂರು ಅರ್ಥ ಆಗಿಲ್ಲ. ಯಾಕಂದ್ರೆ ಅವ್ರಿಗೂ ಒಂದು ರೀತಿಯಲ್ಲಿ ಒಂದು ಚೂರು ಬುದ್ಧಿ ಇರಬೇಕು. ಇವ್ರು ಒಂದು ರೀತಿಯಲ್ಲಿ ಪಾಪ್ಯುಲಾರಿಟಿ ಬೆಳೆಸ್ಕೊಳ್ಬೇಕು ಅಂತಂದ್ರೆ, ಇವಾಗ ನೋಡಿ ನಮ್ಮ ಮನೆಯವರು ಅನ್ಕೊಳ್ಳಿ, ನಮ್ಮ ಮನೆಯವರು, ನಮ್ಮ ಅಣ್ಣ, ನಮ್ಮ ತಮ್ಮ ಅವ್ರು ಯಾರು ಬಂದ್ರು ಅನ್ಕೊಳ್ಳಿ, ನಾನ್ ಬನ್ನಿ, ನಾನಿದ್ದೀನಲ್ಲ ಬನ್ನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅನ್ನೋ ತರ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅನ್ಕೊಳ್ಳಿ. ಅವ್ರಿಗೊಂಥರ ಒಂದು ನನ್ನ ಹೆಸರು ಮೇಲೆ ಲೆವೆಲ್ ಬರ್ತೇವೆ, ನಮ್ಮ ಹುಡುಗ ನೋಡಿ ಈ ತರ ಪವರ್ ಇಟ್ಟವನೇ ಒಳಗಡೆ, ಪರವಾಗಿಲ್ಲ ಬೇಗ ದರ್ಶನ ಮಾಡಿಕೊಟ್ಟ ಅಂತ ಹೇಳ್ಬಿಟ್ಟು ಹೆಸರಿರುತ್ತೆ. ನಾನಾಗಿದ್ರೆ ನಮ್ಮನ್ನ ಒಂದ್ ವೇಳೆ ನಮ್ಮ ಅಣ್ಣ ನಮ್ಮ ಅಮ್ಮ ಬಂದಿದ್ರು ಕೂಡ ನಾನು ಅಲೋ ಮಾಡ್ತಿದ್ದಿಲ್ಲ, ಲೈನಲ್ಲೇ ಕರ್ಕೊಂಡ್ ಬರ್ತಾ ಇದ್ದೆ.
ಒಂದು ವೇಳೆ ಸೀನಿಯರ್ ಸಿಟಿಜನ್ ಯಾರು ಬರಲಿ, ಚಿಕ್ಕ ಮಕ್ಳು ಬರಲಿ, ನಾನು ಅಲೋ ಮಾಡ್ತಿದ್ದೆ, ಯಾರನ್ನೂ ಬೇಡ ಅಂತಿದ್ದಿಲ್ಲ. ಮೀನ್ಸ್ ನಾನು ಇಲ್ಲಿ ಬೇಡ ಅಂತ ಹೇಳ್ತಿಲ್ಲ, ಯಾರಿಗಾದ್ರೂ ಒಂದು ಫೇಮ್ ಇರಲಿ, ಇಲ್ಲ ಅವರಿಂದ ಏನಾದ್ರು ಜಗಳ ಆಗುತ್ತೆ ಅಥವಾ ಕ್ರೌಡ್ ಕ್ರಿಯೇಟ್ ಆಗುತ್ತೆ ಅಂತಂದವ್ರಿಗೆ ಬೇಗ ಮಾಡಿ ಅವ್ರನ್ನ ಫಸ್ಟ್ ತೊಲಗಿಸ್ಬಿಡ್ಬೇಕು. ಇನ್ನು ಯಾರಾದ್ರೂ ನಾರ್ಮಲ್ ಪೀಪಲ್ಸ್ ಎಲ್ಲ ಏನಾಗಿದ್ರೆ ಎಲ್ಲರಿಗೂ ಪ್ರತಿಯೊಂದು ಸೇಮ್ ರೂಲ್ಸ್ ಇರಬೇಕು. ಆಕ್ಚುಲಿ ನನಗೆ ಇದು ಇಷ್ಟ ಆಗೋದಿಲ್ಲ. ಯಾಕಂತಂದ್ರೆ VVIP ಯಾರಾದ್ರೂ ಬಂದ್ರೆ, ಒಂದು ವೇಳೆ ನಿಮ್ಗೆ ಅಷ್ಟು ಟೈಮ್ ಇಲ್ಲ, ನಿಮ್ಗೆ ದೇವ ದರ್ಶನ ಆಗ್ಲೇಬೇಕು ಅಂತಿದ್ರೆ ನೀವು ಬರೋಕ್ಕೆ ಹೋಗ್ಬೇಡಿ. ಫ್ರೀಯಾಗಿ ಇನ್ನೊಂದು ದಿನ ಬಂದ್ಕೊಳ್ಳಿ, ಫ್ರೀಯಾಗಿ ನೋಡ್ಕೊಂಡು ಹೋಗಿ, ಯಾರು ಬೇಡ ಅಂತಾರೆ. ಪಬ್ಲಿಕ್ ಅಲ್ಲಿ ಇರ್ಬೇಕಾದ್ರೆ ಬರ್ತಾರಂತೆ, ಎಲ್ಲರನ್ನ ಸೈಡ್ ನಿಲ್ಸ್ಬಿಡ್ತಾರಂತೆ, ಇವ್ರು ಹೋಗ್ತಾರಂತೆ, ಪೂಜೆ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬರ್ತಾರಂತೆ. ಇದಕ್ಕೂ ಮತ್ತೆ ಅಲ್ಲಿರುವಂತ ದೇವಸ್ಥಾನಕ್ಕೂ ಯಾವ್ದಕ್ಕೂ ಸಂಬಂಧ ಇಲ್ಲ. ಯಾಕಂತಂದ್ರೆ ಅಲ್ಲಿರುವಂತ ದೇವಸ್ಥಾನದವರು ಅವ್ರ ಫ್ಯಾಮಿಲಿಯವ್ರು ಬರ್ತಾರೆ, ನಾನು ಇಲ್ಲ ಅಂತ ಹೇಳಿಲ್ಲ, ಅವ್ರ ಫ್ಯಾಮಿಲಿಯವ್ರು ಬರ್ತಾರೆ. ಅವ್ರು ನಮ್ಗೆ ಟ್ರೀಟ್ ಮಾಡಿದ ವಿಧ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಊಟ ಕೊಡೋದಾಗ್ಲಿ, ಟೈಮ್ ಟು ಟೈಮು, ವಾಟರ್ ಬಾಟ್ಲ್ ಕೊಡೋದಾಗ್ಲಿ, ಜ್ಯೂಸ್ ಕೊಡೋದಾಗ್ಲಿ ಎಲ್ಲ ಕರೆಕ್ಟಾಗಿ ಮಾಡಿದ್ರು. ಬಟ್ ಈ ವಿಡಿಯೋ ಯಾಕೆ ನಾನು ಮಾಡ್ತಿದ್ದೀನಿ ಅಂತಂತಂದ್ರೆ, ಮುಂದೆ ಒಂದು ದಿನ ನೀವ್ ಯಾರಾದ್ರೂ ಒಬ್ರು VIP ಆಗ್ಲಿ VVIP ಆಗ್ಲಿ ನಿಮ್ಗೆ ಏನಾದ್ರು ಒಂದು ಎಂಟ್ರಿ ಸಿಗ್ಬೇಕು ಅಂತಂದ್ರೆ, ನಾರ್ಮಲ್ ಆಗಿ ಎಲ್ಲರಿಗೂ ಯಾವ ರೈಟ್ಸ್ ಇದೆ ಅದೇ ತರ ಹೋಗ್ರಿ. ನೀವು ದೊಡ್ಡ VIP ಗಳ ತರ ನುಕ್ಕೊಂಡು ಹೋಗೋದು ಬೇಡ ಅಂತ. ಮನೇಲಿ ಏನಾದ್ರು ಪ್ರೋಗ್ರಾಮ್ ನಡೆದಿದೆ, ಇಲ್ಲ ಯಾರು ನಡೀತಾ ಇರ್ಲಿ, ನಿಮ್ಮವ್ರು ಅಂತ ಕರ್ಕೊಬಿಡ್ಬೇಡಿ. ಯಾಕಂದ್ರೆ ಎಲ್ಲಾರು ನಮ್ಮವ್ರೆ, ಎಲ್ಲಾ ಜನರು ನಮ್ಮವ್ರೆ. ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಬೇಡ ಅಂತ ನನ್ನ ಅನಿಸಿಕೆ. ಇಷ್ಟೇನಾ ಲೈನು? ಯಪ್ಪ ಎಷ್ಟು ಉದ್ದ ಇದೆ ಲೈನು. ದೇವಸ್ಥಾನದಿಂದ ಬರ್ತಿದ್ದೀನಿ, ಎಷ್ಟು ಉದ್ದ ಐತೆ ಲೈನು ಅಂತ. ಅಲ್ಲಿಂದ ಎಂಟ್ರೆನ್ಸ್ ಹೊರಡೆಯಿಂದ ಇಲ್ಲಿವರೆಗೆ ಇದೆ. ಹಾಂ, ತೆಂಗಿನಕಾಯಿ ಹೊಡೆಯೋದಕ್ಕೆ ಎಡಗಡೆ ಜಾಗ ಇದೆ. ಬಂದಿದ ತಕ್ಷಣ ಎಡಗಡೆ ತೆಂಗಿನಕಾಯಿ ಹೊಡ್ಕೊಬಿಟ್ಟು ಮತ್ತೆ ವಾಪಸ್ ಲೈನ್ಗೆ ಹೋಗೋರು ಕೆಲವರು ಇದ್ದಾರೆ. ನಿಯತ್ತಾಗಿ ಲೈನ್ಗೆ ಮತ್ತೆ ಹೋಗಿ ಜಾಯ್ನ್ ಆಗ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ವಯಸ್ಸಾದವರಾಗ್ಲಿ ತೆಂಗಿನಕಾಯಿ ಹೊಡ್ಬಿಟ್ಟು ಅವ್ರ ಫ್ಯಾಮಿಲಿ ಬರೋವ್ರಿಗೆ ಸೈಡಲ್ಲಿ ಕಾಯ್ತಿರ್ತಾರೆ, ಯಾರಿಗೂ ಡಿಸ್ಟರ್ಬೆನ್ಸ್ ಮಾಡಲ್ಲ, ಸೈಡಲ್ಲಿ ಕಾಯ್ತಿರ್ತಾರೆ. ಇನ್ನೂ ಕೆಲವರು ಇರ್ತಾರೆ ಕಿತ್ತೋದವರು, ಏನು ಮಾಡ್ತಾರೆ ಅಂತಂದ್ರೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಳ್ಳೋದು, ವೆಯ್ಟ್ ಮಾಡಲ್ಲ. ಏನು ಮಾಡ್ತಾರೆ ಅಂತಂದ್ರೆ ಹಿಂದೆ ಇರ್ತಾರೆ ಗೊತ್ತಾ ಅವ್ರ ಫ್ಯಾಮಿಲಿನ, ಬಾಯ್ಲಿ ನಾನು ನಿಂತಿದ್ದೀನಲ್ಲ ಅಂತ ಅವರು ಸೆಂಟ್ರಲ್ ನುಕ್ಕೊಂಡು ಬಂದ್ಬಿಡೋದು, ಇವ್ರ ಜೊತೆ ಹಂಗೆ ಜಾಯ್ನ್ ಆಗಿ ಹೋಗ್ಬಿಡೋದು. ಎಷ್ಟೋ ಜನ ಎಲ್ಲ ನಮ್ಮನ್ನ ಬೈಯೋದು, ಹಿಂದೆ ಇರೋನ ಎಲ್ಲ ತೆಂಗಿನಕಾಯಿ ಹೊಡೆಯೋಕೆ ಮುಂದೆ ಕಳಿಸ್ಬಿಡ್ತಿದ್ದೀರಾ, ನಾವೆಲ್ಲ ಏನು ಬಕ್ರಾಗಳ ಅನ್ನೋ ಥರ ಕಂಟ್ರೋಲ್ ಮಾಡಬೇಕಾಗಿರುವಂತ ನಾವು ಸುಮ್ಮನೆ ಉಗಿಸ್ಕೊಂತಿದ್ದೀವಿ. ಒಬ್ಬ ಉಗಿಸ್ಕೋಬೇಕಂತ ಹೋಗ್ತಿರೋದು, ನಮ್ಗೆ ₹1 ಕೊಡಲ್ಲ. ಬಾಯ್ ಬಿಟ್ಟು ಹೇಳ್ತಿದ್ದೀವಿ, ನಿಜವಾಗ್ಲೂ ನಮ್ಗೆ ₹1 ಕೊಡಲ್ಲ. ಬಸ್ ಚಾರ್ಜ್ ಕಾಸಾಗ್ಲಿ ಎಲ್ಲಾನು ನಾವೇ ಹಾಕೊಂಡು ಹೋಗ್ಬೇಕು. ಒಂದ್ ವೇಳೆ ಮಧ್ಯಾಹ್ನ ಅಥವಾ ಬೆಳಗ್ಗೆ ಊಟ ಏನಾದ್ರು ನಾವು ಮಿಸ್ ಆಗಿಬಿಡ್ತು ಸರ್ವಿಸಲ್ಲಿ, ಇಲ್ಲಾಂದ್ರೆ ಎಲ್ಲ ಈಚೆ ಹೋಗ್ಬಿಟ್ಟಿವಿ ಅಂತಂದ್ರೆ ಆ ಟೈಮ್ ಊಟ ನಾವೇ ಮಾಡ್ಕೋಬೇಕು, ತಗೊಂಬಂದ್ಕೋಬೇಕು, ಇಲ್ಲ ಹೋಟ್ಲ್ ಹೋಗಿ ತಿನ್ಬೇಕು. ಇದೊಂದು ರೀತಿಯಲ್ಲಿ ಮಾಡ್ತಿರೋದು ದೇವರ ಸೇವೆ ಅನ್ನೋ ತರ ನಾವು ಮಾಡ್ತಿದ್ವಿ, ಅಥವಾ ನಮಗೆ ಇಷ್ಟಪಟ್ಟು ಪ್ಯಾಷನ್ ತರ ಮಾಡ್ತಾ ಇದೀವಿ. ತುಂಬಾ ಜನ ಅರ್ಥ ಮಾಡ್ಕೊಂಡು ಇಲ್ಲ ಅಂತ ಹೇಳ್ತಿಲ್ಲ. ಕೆಲವರು ಯಾಕೆ ಈ ತರ ಆಡ್ತಿದ, ಇಂಥವರೆಲ್ಲ ದೇವಸ್ಥಾನ ಬರೋ ಬದಲು ಮುಚ್ಕೊಂಡು ಮನೇಲಿ ಇದ್ರೆ ಬೆಸ್ಟ್. ಅಂದ್ರೆ ತಾಳ್ಮೆಯಿಂದ ಬರ್ಬೇಕು. ಒಳ್ಳೆ ಬರ್ತಿದೆ, ನಮಗೂ ಅರ್ಥ ಆಗುತ್ತೆ, ಅಷ್ಟು ದೂರದಿಂದ ನಡ್ಕೊಂಡ್ ಬರ್ತಿದ್ದೀರಾ. ನಮ್ಮದು ಇದೆ, ಇದಕ್ಕಿಂತ ಡಬಲ್ ಆಗಿ ಟ್ರಿಗರ್ ಆಗೋಯ್ತು. ಆ ವಿಡಿಯೋ ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ. ಕರ್ಕೊಂಡು ಹೋಗ್ತಿದ್ದಾರಂತೆ ಸರ್ವಿಸ್ಗೆ. ಅವ್ರದ್ದೆಲ್ಲ ಊಟ ಮುಗೀತು. ಏನು ಊಟ ಅಂತಂದರೆ ಉಪ್ಪಿಟ್ಟು ಕೊಡ್ತಿದ್ದಾರಂತೆ. ನಮ್ಮಮ್ಮ ಅವಾಗೇ ಹೇಳಿದ್ರು ತಿನ್ಬಿಟ್ಟು ಹೋಗೋ ಅಂತ. ಇದು ನೋಡಿ, ಇದೆ BMS ಕಾಲೇಜ್. ಇದರ ಆಪೋಸಿಟ್ಟೇ ಈ ನಂದಿ ದೇವಸ್ಥಾನ. ಇಲ್ಲಿಂದ ಸುತ್ತಾಕೊಂಡು ಹಿಂದೆ ಹೋಗ್ಬೇಕು. ಇವಾಗ ನಾವು ಮಂಟಪದಲ್ಲಿದ್ದೀವಿ, ಕೈ ತೊಳ್ಕೊಂಡ್ಬಂದ ಇದ್ದೀವಿ. ಬೆಳಗಿನ ಊಟ ಇದೆ ಅಲ್ಲಿ ನೋಡಿ, ಅಲ್ಲಿ ಗಣೇಶ ಕೂರ್ತಾರೆ. ಆಮೇಲೆ ತೋರಿಸ್ತೀನಿ ನಾನು ಊಟ ಮಾಡಿಕೊಂಡು. ಬನ್ನಿ ಊಟ ಮಾಡೋಣ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ಕೊಂತೀನಿ. ಇನ್ನೊಂದ್ಸಲ ಯಾರಿಗೂ ಆತರ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ತಾ, ನೀವು ಭಕ್ತಾದಿಗಳೇ, ನಾನು ಒಬ್ಬ ಭಕ್ತಾದಿ, ನನ್ಗೆ ಅರ್ಥ ಆಗುತ್ತೆ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಈ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಸಿ ಯು, ಟೇಕ್ ಕೇರ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.